ಒಂದು ಕಾಲದ ಕುಚಿಕುಗಳು ದಶಕಗಳ ಕಾಲ ದೋಸ್ತಿಯಾಗಿದ್ದ ರೆಡ್ಡಿ ರಾಮುಲು ಮಧ್ಯೆ ವೈಮನಸ್ಸು ಮತ್ತೆ ಸ್ಫೋಟವಾಗಿದೆ. ಕೇವಲ ರಾಜಕೀಯ ಮಾತ್ರ ಅಲ್ಲ, 3 ಎಕರೆ ಆಸ್ತಿ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಶುರುವಾಯಿತು ಎನ್ನಲಾಗಿದೆ. ಇದರ ಮಧ್ಯೆ ರಾಮುಲು ಪಕ್ಷಕ್ಕೆ ಬಂದರೆ ಸ್ವಾಗತ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ರೆಡ್ಡಿ ರಾಮುಲು ಮಧ್ಯೆ ಆಸ್ತಿ ಕುಸ್ತಿ ಏನಿದು? 3 ಎಕರೆ ಮಲ್ಲ ಯುದ್ಧ. ಇಬ್ಬರ ಹಳೆ ಜಗಳ. ರಾಮುಲು ಪಕ್ಷಕ್ಕೆ ಬಂದ್ರೆ ಸ್ವಾಗತ ಎಂದ ಕೈಪಡೆ. ರಾಮುಲು ಕಳೆದ 5-6 ದಿನಗಳಿಂದ ರಾಜಕೀಯದಲ್ಲಿ ಮುನ್ನೆಲೆಯಲ್ಲಿ ಇರೋ ಹೆಸರು. ಕೋರ್ ಕಮಿಟಿ ಸಭೆಯಲ್ಲಿ ಕುಚಿಕು ವಿರುದ್ಧವೇ ರಾಮುಲು ಸಿಡಿದೆದ್ದಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ರೆಡ್ಡಿ ಬಾಣವನ್ನ ಕಾಂಗ್ರೆಸ್ ಕಡೆಗೆ ತಿರುಗಿಸಿದ್ದರು. ಸತೀಶ್ ಮಣಿಸೋದಕ್ಕೆ ರಾಮುಲುಗೆ ಗಾಳ ಹಾಕಲಾಗಿದೆ ಅಂದಿದ್ರು. ಆದ್ರೆ ಡಿಕೆ ಈ ವಿಚಾರವನ್ನ ತಳ್ಳಿ ಹಾಕಿದ್ರು. ಹೀಗಿದ್ರು ಕೈ ನಾಯಕರು ರಾಮುಲು ಬಂದ್ರೆ ಸ್ವಾಗತ ಅಂತಿದ್ದಾರೆ. ಅದರಲ್ಲೂ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ರಾಮುಲು ಪಕ್ಷಕ್ಕೆ ಬಂದ್ರೆ ಸ್ವಾಗತ ಅಂತ ಹೇಳಿದ್ದಾರೆ. ರಾಮುಲು ಆದಿಯಾಗಿ ಎಲ್ಲರೂ ಸ್ವಾಗತ ಅಂತ ಹಿಂದೂ ಹೇಳಿದ್ವಿ, ಮುಂದೆ ಹೇಳ್ತೀವಿ, ನಾಳೆ ಹೇಳ್ತೀವಿ. ಅದಕ್ಕೆ ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಬೇಕು. ಫಸ್ಟು ಬರೋಗಿದ್ರೆ ಎಲ್ಲರಿಗೂ ಸ್ವಾಗತ. ರಾಮುಲು ಅವ್ರು ಹಿಡ್ಕೊಂಡು ಮತ್ತೆ ಯಾರು ಬರ್ತಾರೆ, ಎಲ್ಲರಿಗೂ ಇಂಡಿವಿಜುವಲ್ ಅಂತಿಲ್ಲ, ಯಾರು ಬಂದರೂ ಸ್ವಾಗತ. ರಾಮುಲು ಅವ್ರ ಬಗ್ಗೆ ಅತ್ಯಂತ ಗೌರವ ಇದೆ ನನಗೆ. ಈಸ್ ಆಲ್ವೇಸ್ ಅ ಗ್ರೇಟ್ ಫ್ರೆಂಡ್ ಆಫ್ ಮೈಂಡ್. ಅವರು ನಮ್ಮ ಪಕ್ಷಕ್ಕೆ ಬಂದರೆ ನಾವಂತೂ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀವಿ. ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಕೂಡ ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರೋಂಗಿದ್ರೆ ಸ್ವಾಗತ. ಆದರೆ ಶ್ರೀರಾಮುಲು ಅವ್ರು ಬರ್ತಾ ಇದ್ರು ಇಲ್ಲೋ ಅಂತ ನನಗೆ ಮಾಹಿತಿ ಇಲ್ಲ. ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಆಗಲೇ ಪ್ರತಿಕ್ರಿಯೆ ಕೊಟ್ಟ ಮೇಲೆ ಈಗ ನಮಗೆ ನಾನು ಏನು ಹೇಳೋದಿರ್ತದೆ ಹೆಚ್ಚಾಗಿ. ಇನ್ನು ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಪ್ರತಿಕ್ರಿಯಿಸಿ, ನಾನು ಈಗಷ್ಟೇ ರಾಮುಲು ಜೊತೆ ಫೋನ್ನಲ್ಲಿ ಮಾತನಾಡಿದೆ, ಅವರು ಯಾವುದೇ ಕಾರಣಕ್ಕೂ ಪಕ್ಷ ಬಿಡಲ್ಲ ಅಂದಿದ್ದಾರೆ. ಪಕ್ಷ ಬಿಡುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾರು ಏನು ಬೇಕಾದ್ರೂ ಹೇಳಲಿ, ಸುಮ್ಮನೆ ಆದರೂ ಕೂತ್ಕೊಳ್ತೀನಿ, ಆದರೆ ಯಾವುದೇ ಪಕ್ಷ ಬಿಟ್ಟು ಹೋಗುವಂಥದ್ದಿಲ್ಲ ಅಂತ ಹೇಳುವಂಥ ಮಾತನ್ನು ಸ್ಪಷ್ಟ ಮಾಡಿದ್ದಾರೆ. ನನಗೂ ಅವರ ಮೇಲೆ ಭರವಸೆ ಇದೆ. ಶ್ರೀರಾಮುಲು ಹಲವಾರು ಸಂದರ್ಭಗಳಲ್ಲಿ ಹೇಳಿದಂಗೆ ಅವರು ಅದನ್ನು ಉಳಿಸ್ಕೊಂಡಿದ್ದಾರೆ, ನಡ್ಕೊಂಡಿದ್ದಾರೆ. ಆಸ್ತಿ ವಿಚಾರಕ್ಕೆ ಆಪ್ತ ಮಿತ್ರರ ನಡುವೆ ಹೊತ್ತಿಕೊಂಡಿದ್ದ ಬೆಂಕಿ. ವಿಷಯ ಏನಂದ್ರೆ, ಜನಾರ್ದನ ರೆಡ್ಡಿ ಶ್ರೀರಾಮುಲು ಮನೆ ಪಕ್ಕದಲ್ಲೇ 20 ಅಡಿ ರಸ್ತೆ ಇದೆ. ಈ ರಸ್ತೆಗೆ ಅಂಟಿಕೊಂಡಂತೆ ರೆಡ್ಡಿಗೆ ಸೇರಿದ 3 ಎಕರೆ ಜಾಗ ಇದೆ. ರೆಡ್ಡಿ ಜೈಲಿಗೆ ಹೋದಾಗ ಇದೇ ಜಾಗದಲ್ಲಿ ಹಸು ಕಟ್ತಾ ಇದ್ದ ರಾಮುಲು ಮನೆ ಕೆಲಸದವರಿಗೆ ಮನೆ ನಿರ್ಮಾಣ ಮಾಡಿಕೊಟ್ಟು ತಾವು ವಾಕಿಂಗ್ ಮಾಡ್ತಾ ಇದ್ರು. ಆದ್ರೆ ಈ ಜಾಗ ಕಬಳಿಸೋದಕ್ಕೆ ಹುನ್ನಾರ ಮಾಡ್ತಿದ್ರಂತೆ. ಈ ವಿಷಯ ತಿಳಿದ ರೆಡ್ಡಿ ತಮ್ಮ ಬೆಂಬಲಿಗರ ಜೊತೆ ಬಂದು ಜಾಗ ಖಾಲಿ ಮಾಡಿಸಿದ್ರು ಎನ್ನಲಾಗಿದೆ. ಇದಾದ ನಂತರ 3 ಎಕರೆ ಜಾಗದ ಗೇಟ್ಗೆ ಬೀಗ ಹಾಕ್ಸಿದ್ದಾರೆ. ಇತ್ತ ರಾಮುಲು ವಾಸ್ತು ನೆಪದಲ್ಲಿ ಕಾಂಪೌಂಡ್ ಮುಚ್ಚಿದ್ದಾರೆ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ. ವಾಸ್ತು ಹೆಸರಿನಲ್ಲಿ ರಾಮುಲು ಮನೆ ಗೋಡೆಗೆ ಬೀಗ ಹಾಕಿರೋ ವಿಚಾರದ ಬಗ್ಗೆಯೂ ರೆಡ್ಡಿ ಮಾತನಾಡಿದ್ದು, ವಾಸ್ತು ಸರಿ ಇಲ್ಲ ಅಂದ್ಮೇಲೆ ನಾವಾಗ್ಲಿ ನೀವಾಗ್ಲಿ ಸರಿ ಮಾಡ್ಕೊಳ್ಳೇಬೇಕಲ್ಲ ಅಂದ್ರು. ವಾಸ್ತು ಸರಿ ಇಲ್ಲ ಅಂತೇಳಿ ಹೇಳಿದ್ಮೇಲೆ ನೀವಾಗ್ಲಿ ನಾನಾಗ್ಲಿ ಕೂಡ ಅದನ್ನ ಸರಿ ಮಾಡ್ಕೊಳ್ಳೇಬೇಕಲ್ಲ ಅಷ್ಟೇ ಅಲ್ಲ, ರೆಡ್ಡಿ ಪರ ಒಂದು ಬಣ, ರಾಮುಲು ಪರ ಇನ್ನೊಂದು ಬಣ ಅಖಾಡಕ್ಕಿಳಿದು ಪರಸ್ಪರ ಕೆಸರೆರ ಚಾಟದಲ್ಲಿ ತೊಡಗಿದೆ. ವಿನಾಯಕ್, TV9, ಬಳ್ಳಾರಿ.